ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೈಚವಳ್ಳಿ ಎಂಬ ಗ್ರಾಮದಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ಯುವ ರೈತರಾಗಿರುವಂತಹ ಶ್ರೀ ರಾಜೀವ್ ಶಿವಪ್ಪ ದಾನಪ್ಪನವ್ರನ್ನ ಮಾತಾಡಿಸಿ, ಇವರು ಒಂದು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಏಲಕ್ಕಿ ಬಾಳೆಯನ್ನು ಬೆಳೆದಿದ್ದಾರೆ. ಇವರು ಏಕೆ ಬಾಳೆಯನ್ನು ಬೆಳೆದ್ರು, ಪಪಾಯ ಕೂಡ ಬೆಳಿಬೋದಿತ್ತಲ್ವ, ಆಮೇಲೆ ಇಲ್ಲಿ ಬೈಚವಳ್ಳಿ ಗ್ರಾಮದ ಸುತ್ತಮುತ್ತ ತೋಟಗಾರಿಕೆಯ ಪರಿಸ್ಥಿತಿ ಏನಿದೆ, ಆಮೇಲೆ ಇವರು ಮೊದಲು ಬಾಳೆಯನ್ನು ಬೆಳಿಬೇಕಾದ್ರೆ ಮಾಹಿತಿಯನ್ನು ಯಾವ ರೀತಿ ಸಂಗ್ರಹಣೆ ಮಾಡಿದ್ರು, ಅದಾದಮೇಲೆ ಇದಕ್ಕೆ ಒಂದು ಟಿಶ್ಯೂ ಕಲ್ಚರ್ ಒಂದು ಬಾಳೆನೇ ತೊಗೊಂಡ್ರೆ ಗಡ್ಡೆ ನಾವು ತೊಗೋಬೇಕಾದ್ರೆ ಅದು ಏನಕ್ಕೆ ಉತ್ತಮ ಅಲ್ಲ, ಒಂದು ರೈತರು ಒಂದು ಸೆಲೆಕ್ಷನ್ ಮಾಡಬೇಕಾದ್ರೆ. ಅದಲ್ಲದೆ ಒಂದು ರೈತರು ಪಕ್ಕಾ ಒಂದು ಪ್ಲ್ಯಾನಿಂಗ್ ಮಾಡೋದಾದರೆ ಯಾವ ಸೀಸನಲ್ಲಿ ಬಾಳೆ ನಾಟಿ ಮಾಡಿದ್ರೆ, ಯಾವ ಸೀಸನಲ್ಲಿ ಕಟಾವಾದರೆ ಉತ್ತಮವಾದ ಒಂದು ಆರ್ಥಿಕವಾದ ಲಾಭ ದೊರೆಯುತ್ತೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ನಮ್ಮ ಫಾರಂ ಟಿ ವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಸರ್, ನಾವು ತೋಟಗಾರಿಕಾ ಸಂಶೋಧನೆ ಮತ್ತು ವಿಸ್ತೀರ್ಣ ಕೇಂದ್ರಕ್ಕೆ ಹೋಗಿದ್ವಿ ಸರ್. ಅಲ್ಲಿರುವ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಪ್ರಭುದೇವ್ ಅಜ್ಜಪ್ಪಳ್ ಅವರು ನಿಮ್ಮ ಸಂಪರ್ಕಕ್ಕೆ ಕೊಟ್ಟರು ಸರ್. ಅಂದರೆ ನೀವು ವರ್ಷ ಪೂರ್ತಿ ಒಂದು ಸಮಗ್ರ ಕೃಷಿನ ಮಾಡ್ತಾ ಸೀಸನ್ಗೆ ಯಾವ್ಯಾವ ಏನೇನು ಬೇಕು, ಸರಿಯಾದ ಸಮಯಕ್ಕೆ ಯಾವ್ಯಾವ ಹಣ್ಣುಗಳು ಆ ಸೀಸನಿಗೆ ಬಂದರೆ ರೈತನಿಗೆ ಹೆಚ್ಚಿನ ಲಾಭ ದೊರೆಯುವಂತಹ ಬೆಳೆಗಳನ್ನೆಲ್ಲ ಇವರು ಆಯ್ಕೆ ಮಾಡಿ ಕರೆಕ್ಟಾಗಿ ಇವರೊಂದು ಕೃಷಿ ಮಾಡ್ತಾ ಇದ್ದಾರೆ. ಅವ್ರದ್ದು ಬೇಕಾದರೆ ನೀವು ಸಂದರ್ಶನ ಮಾಡಿದ್ರೆ ರೈತರಿಗೆ ಒಂದು ಒಳ್ಳೆಯ ಮಾಹಿತಿ ಸಿಗತ್ತೆ ಅಂತ ಹೇಳ್ತಾ ಇದ್ರು ಸರ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಿಮ್ಮನ್ನು ಸಂದರ್ಶನ ಮಾಡಿ ರೈತರಿಗೆ ನೀವು ಯಾವ ರೀತಿ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀರಿ ಅನ್ನೋದ್ರ ಕುರಿತು ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸರ್. ಸರ್, ಈಗ ನಾವು ನಿಮ್ಮ ತೋಟಕ್ಕೆ ಮೊದಲನೇದಾಗಿ ಬಂದಾಗ ಸರ್, ನಮಗೆ ಇಲ್ಲಿ ಅಡಿಕೆ ಜೊತೆ ಅಂತರ ಬೆಳೆಯಾಗಿ ಒಂದು ಬಾಳೆ ಕಂಡಿತು ಸರ್. ಬಾಳೆ ಕಂಡಿತು ಸರ್. ಈಗ ಇದ್ರ ಬಗ್ಗೆ ಮಾತಾಡೋಣ ಸರ್ ಈ ಕಂತಿನಲ್ಲಿ. ಸರ್, ಅದಕ್ಕಿಂತ ಮೊದಲು ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ತೀರಾ ಸರ್? ನೀವು ಯಾವಾಗ ಕೃಷಿ ಶುರು ಮಾಡಿದ್ರಿ? ನಾವು 2008ರಲ್ಲಿ ನಾನು ಡಿಪ್ಲೊಮಾ ಮುಗಿಸಿ ನಮ್ಮದು ಒಂದು 30 ಎಕರೆ ಲ್ಯಾಂಡ್ ಇದೆ ಸರ್. 30 ಎಕರೆ ನಮ್ಮ ತಂದೆಯವರು ಮಾಡ್ಕೊಂಡು ಬರ್ತಾಯಿದ್ರು ಲ್ಯಾಂಡ್ ಇತ್ತು. ನಮ್ಮದು ಏನು ಕೃಷಿ ಕುಟುಂಬ. ಮೊದಲಿಂದ ಏನು ಮಾಡ್ತಿದ್ವಿ, ಬರೀ ಸಾಂಪ್ರದಾಯಿಕ ಬೆಳೆಗಳಂತ ಭತ್ತ, ಗೋವಿನ ಜೋಳ, ಹತ್ತಿ, ಇನ್ನು ಮೆಣಸಿನ ಗಿಡ ಸ್ವಲ್ಪ, ಮನಿ ಪೂರ್ತಿ, ಆಮೇಲೆ ಈ ಬೇಸಿಗೆ ಟೈಮಲ್ಲಿ ಹೆಸರು, ಈ ಟೈಪು ನಮ್ಮ ಮನೆಗೆ ಎಷ್ಟು ಬೇಕು ಅದು ಬೆಳಿತಿದ್ವಿ. ನಂದು ತಲೆಯಲ್ಲಿ ಏನು ಬಂತು ಅಂದರೆ, ಬರೀ ಇದನ್ನ ಸಾಂಪ್ರದಾಯಿಕ ಬೆಳ್ಕೊಂತ ಹೋದರೆ ನಾವು ಇಂಪ್ರೂವ್ಮೆಂಟ್ ಆಗಲ್ಲ, ರೈತರು ಏನಾದರೂ ಒಂದು ಇದು ಮಾಡೋಣ ಅಂಥೇಳಿ ಹತ್ತಿರದ ಕೃಷಿ ಇಲಾಖೆ ಸಂಪರ್ಕ ಮಾಡಿದೆ, ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿದೆ, ಒಂದೆರಡು ಇದಕ್ಕೂ ಹೋದೆ, ಏನು ಕೃಷಿ ಮೇಳಕ್ಕೆ ಹೋದೆ. ಆಮೇಲೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಎಲ್ಲರೂ ಸಂಪರ್ಕ ಆದಾಗ ಏನು ಮಾಡ್ಬೋದು ನಮ್ಮ ಈ ಇದು ಮಾಡಿದಾಗ ಮೊದಲು ನಾನು ಎಲ್ಲ ರೀತಿ ಮಣ್ಣು ಪರೀಕ್ಷೆ ಮಾಡಿಸಿದೆ. ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಮ್ಮಲ್ಲಿ ಯಾವ್ಯಾವ ಬೆಳೆ ಬೆಳೆದ್ರೆ ಉಪಯೋಗ ಆಗ್ತೈತೆ ನಮ್ಮ ಮಣ್ಣಿಗೆ ಏನು ಅಂತ ಅಂದಾಗ ನಾನು ಮೊದಲು ಅಡಿಕೆ ಚೂಸ್ ಮಾಡಿಕೊಂಡೆ. ಅಂದರೆ ನೀವು ಸಾಂಪ್ರದಾಯಿಕ ಬೆಳೆಯಿಂದ ನೀವು ತೋಟಗಾರಿಕಾ ಬೆಳೆಗಳಿಗೆ ಬಂದಿರುತ್ತೆ ಸರ್. ಆಮೇಲೆ ಒಂದು ಮಣ್ಣು ಪರೀಕ್ಷೆ ಮಾಡಿ ಒಂದು ಬೆಳೆಗಳನ್ನು ಯಾವ್ದು ಬೆಳೆದ್ರೆ ಸೂಕ್ತ ಅನ್ನೋದಕ್ಕೆ ನೀವು ಹೋದ್ರಿ ಸರ್. ಓಕೆ, ನೀವು ಆ ನಿಟ್ಟಿನಲ್ಲಿ ಫಸ್ಟು ಅಡಿಕೆ ಬೆಳಿಬೋದು ಅಂತ ಅನ್ಕೊಂಡ್ರ ಹೇಗೆ? ಬೇರೆ ಬೆಳಿಬೋದು ಫಸ್ಟು ಒಂದು 2 ಎಕರೆ ಮಾವಿನ ಗಿಡ ಬೆಳೆದೆ ಸರ್. ಮಾವಿನ ಗಿಡದ ಬೆಳ್ಕೊತಾನೆ ಮತ್ತು ಇತರೆ ಕೃಷಿ ಎಲ್ಲ ಕ್ಷೇತ್ರದಲ್ಲಿನೂ ಆವರಿಸ್ಕೋಬೇಕು ಅಂತೇಳಿ ಅಡಿಕೆಗೆ ಹೋದೆ. ಅಡಿಕೆ ಮಧ್ಯೆ ಏನು ಬೆಳಿಬೋದು, ಸ್ಟಾರ್ಟಿಂಗ್ ಏನು ಮಾಡಬಹುದು ಅಂದರೆ ಅದ್ರದ್ದೆಲ್ಲದು ಮಾಹಿತಿ ನೋಡ್ಕೊಂಡು ನಾನು ಬಾಳೆ ಚೂಸ್ ಮಾಡಿಕೊಂಡೆ ಸರ್ ಅಡಿಕೆ ಮಧ್ಯೆ. ಅಂದರೆ ಮೊದಲು ನೀವು ಸ್ಟಾರ್ಟಿಂಗು ಮಾವು ಮಾಡಿದ್ರಿ, ಮಾವು ಬಿಟ್ಟು ಮತ್ತೆ ಅಡಿಕೆಗೆ ಬರೋದು ಏನು ಸಂದರ್ಭ ಬಂತು ಸರ್? ಸರ್, ಮಾವಿಗೂ ಅಡಿಕೆಗೂ ಈ ಇಳುವರಿ ವ್ಯತ್ಯಾಸ, ಆಮೇಲೆ ಮಾರ್ಕೆಟಿಂಗ್ ನೋಡಿದಾಗ ಅಡಿಕೆಗೆ ಒಳ್ಳೆ ಬೆಲೆ ಐತಿ, ಮಾವಿಗೂ ಸೀಸನ್ ವೈಸ್ ಬೆಲೆ ಇದೆ. ನಮ್ಮ ಭಾಗದಲ್ಲಿ ಚೆನ್ನಾಗಿ ಮಾವು ಬರ್ತೈತೆ. ಆದರೂ ಕೂಡ ಇತ್ತೀಚಿನ ದಿನದಲ್ಲಿ ಮಾವಿನ ಇಳುವರಿ ಕೂಡ ಕಡಿಮೆ ಆಯಿತು. ಆ ಉದ್ದೇಶದಿಂದ ಅಡಿಕೆ ಚೆನ್ನಾಗಿ ಬೆಳ್ಬೋದು. ಆಮೇಲೆ ನಮ್ಮಲ್ಲಿ ಒಳ್ಳೆ ಈ ಬೋರ್ವೆಲ್ ಸಿಕ್ಕವು, ಆಮೇಲೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಅಡಿಕೆ ಮಾಡ್ಬೋದು ಅಂಥೇಳಿ ನಾನು ಅಡಿಕೆಗೆ ಬಂದೆ. ಸರ್, ಈಗ ಇಲ್ಲಿ ಸುತ್ತಮುತ್ತ ಬೆಳೆ ಪರಿಸ್ಥಿತಿ ಹೆಂಗಿದೆ ಸರ್? ತೋಟಗಾರಿಕಾ ಬೆಳೆಗಳು ಜಾಸ್ತಿ ಇದ್ದಾವ ಅಥವಾ ಸಾಂಪ್ರದಾಯಿಕ ಬೆಳೆಗಳಿದ್ದಾವೆ? ಯಾಕಂದರೆ ನಾವು ದಾರಿಲಿ ಬರ್ತಾ ನಮ್ಗೆ ಬರೀ ಅಡಿಕೆ ತೋಟನೇ ಜಾಸ್ತಿ ಕಾಣುತ್ತೆ ಸರ್. ಅಡಿಕೆ ಬಿಟ್ಟು ಬೇರೆ ಬೇರೆ ಬೆಳೆಗಳು ಮೊದಲಿದ್ವಾ? ಎಲ್ಲ ಜನ ಅಡಿಕೆಗೆ ಮಾರ್ಪಾಡಾಗ್ತಾ ಇದ್ದಾರಾ ಹೇಗೆ ಸರ್? ಮೊದಲು ಇಲ್ಲಿ ಸಾಂಪ್ರದಾಯಿಕ ಬೆಳೆಗಳೇ ಜಾಸ್ತಿ ಇದ್ವು.
ಇತ್ತೀಚಿನ ದಿನಗಳಲ್ಲಿ ಈ ಬೋರ್ವೆಲ್ಗಳ ಹಾವಳಿ ಜಾಸ್ತಿ ಆದಾಗಿಂದ ಈ ಅಡಿಕೆಗೆ ಬಂದರು. ಅಂದರೆ ಸಾಂಪ್ರದಾಯಿಕ ಪದ್ಧತಿ ಮಾಡ್ಕೊಂತ ಹೋದ್ರೆ ನಾವು ಮುಂದೆ ಬರೋಂಗಿಲ್ಲ, ಆಮೇಲೆ ನಮ್ಮ ಕುಟುಂಬ ಆರ್ಥಿಕ ಪರಿಸ್ಥಿತಿ ತೊಂದರೆ ಆಕತಿ ಅನ್ನೋ ಉದ್ದೇಶದಿಂದ ಈ ತೋಟಗಾರಿಕೆಗೆ ಬಂದರು ಸರ್ ಎಲ್ಲ ರೈತರು. ಆಲ್ಮೋಸ್ಟ್ ನಮ್ಮಲ್ಲಿ ಅಡಿಕೆ ಒಂದಕ್ಕೆ ಬಂದ್ರೆ ಬೇರೆ ಬೇರೆ ಬೆಳೆಗಳು ಬೇರೆ ಬೇರೆ ಬೆಳೆಗಳು ಇದಾವೆ ಸರ್ ನಮ್ಮಲ್ಲಿ. ಅಂದರೆ ಯಾವ ಮಾವು ಇದೆ, ಅಡಿಕೆ ಇದೆ, ಚಿಕ್ಕು ಇದೆ, ಈಗ ಆಮೇಲೆ ಅಲ್ಲಿ ಕೊಕ್ಕೋನು ಹೊಸದಾಗಿ ಮಾಡಿದ್ದಾರೆ. ಆಮೇಲೆ ಒಂದಿಷ್ಟು ಮಂದಿ ಪೇರ್ಲಾನು ಮಾಡಿದ್ದಾರೆ. ಹಾಗೆ ಒಂದೊಂದು, ಆಮೇಲೆ ಗೋಡಂಬಿನೂ ಮಾಡಿದ್ದಾರೆ. ಒಂದೊಂದೇ ಇದು ಮಾಡ್ಕೊತ ಹೋಗ್ತಾ ಇದ್ದಾರೆ. ಈಗ ರೈತರು ಬೇರೆ ಕಡೆ ಹೆಜ್ಜೆ ಇಡೋಣ, ನಾವು ಆರ್ಥಿಕ ಪರಿಸ್ಥಿತಿಯಿಂದ ಮೇಲ್ ಬರೋಣ, ಹೀಗೆ ಇದ್ರೆ ನಾವು ಮುಂದುವರಿಯಂಗಿಲ್ಲ, ನಮ್ಮ ಮಕ್ಕಳದ್ದು ಎಜುಕೇಷನ್ಗೂ ದುಡ್ಡು ಆಗೋದಿಲ್ಲ, ಆಮೇಲೆ ಇದಕ್ಕೂ ಆಗೋದಿಲ್ಲ. ಸಾಂಪ್ರದಾಯಿಕ ಬೆಳೆಗಳು ಈಗ ಭತ್ತಕ್ಕೆ ಹೇಗಾಗ್ಬಿಟ್ಟಿದೆ ಅಂದರೆ ಖರ್ಚೇ ಜಾಸ್ತಿ ಆಗ್ತಿದೆ. ಇವತ್ತಿನ ಲೇಬರ್ ಚಾರ್ಜು, ಗೊಬ್ಬರ, ಈ ನೀರಿನ ಮೇಂಟೆನೆನ್ಸು ಇದನ್ನೆಲ್ಲ ನೋಡಿದರೆ ಸಾಂಪ್ರದಾಯಿಕ ಬೆಳೆಗಳು ಬೇಡಪ್ಪ, ನಾವು ಸಾಕು ನಮ್ಮ ಮನೆ ಪೂರ್ತಿ ಸಾಂಪ್ರದಾಯಿಕ ಬೆಳೆಗಳು ಬೆಳ್ಕೊಂಡು ಈ ವಾಣಿಜ್ಯ ಕೃಷಿಗಳತ್ತ ಮುಂದೋಗೋಣ. ಅಂದರೆ ತೋಟಗಾರಿಕೆ ಇಂಥವನ್ನು ತೋಟಗಾರಿಕೆ ಬೆಳೆಗಳನ್ನು ಬೆಳೆದ್ರೆ ನಾವು ಆರ್ಥಿಕವಾಗಿ ಸಬಲರಾಗ್ಬೋದು ಅಂತೇಳಿ ತೋಟಗಾರಿಕೆ ಕ್ಷೇತ್ರ ಮುಂದುವರಿತಾರೆ. ಓಕೆ ಸರ್. ಸರಿ ಸರ್, ಈಗ ಅಂದರೆ ಇಲ್ಲೆಲ್ಲ ಈಗ ಭಾಳ ತೋಟಗಾರಿಕೆಗೆ ಒತ್ತು ಕೊಟ್ಟು ತೋಟಗಾರಿಕೆಯ ಬೆಳೆಗಳಿಗೆ ಜಾಸ್ತಿ ಈಗ ರೈತರು ಬೆಳೀತಾ ಇದ್ದಾರೆ ಸರ್ ಈಗ. ಸರ್, ಈಗ ಮಾರುಕಟ್ಟೆ ವಿಷಯ ಬಂದಾಗ ಸರ್, ಇಲ್ಲಿ ಹೆಂಗಿದೆ ಸುತ್ತಮುತ್ತ ಮಾರುಕಟ್ಟೆ ತೋಟಗಾರಿಕಾ ಬೆಳೆಗಳಿಗೆ? ಅಥವಾ ನೀವು ಈಗ ಸುತ್ತಮುತ್ತ ಇಷ್ಟೊಂದು ಬೆಳೆಗಳು ಹೇಳಿದ್ರಲ್ಲ, ಅದ್ರ ಮಾರುಕಟ್ಟೆ ಹೇಗಿದೆ ಇಲ್ಲಿ? ನಮಗೆ ಮಾರುಕಟ್ಟೆದು ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಸರ್. ಇಲ್ಲಿ ಹತ್ತಿರ ಶಿರ್ಸಿ ಮಾರ್ಕೆಟ್ ಇದೆ, ಹಾವೇರಿ ಇದೆ, ಆಮೇಲೆ ಈ ಕಡೆ ಹೋದರೆ ಧಾರವಾಡನೂ ಇದೆ. ಆಮೇಲೆ ಇಲ್ಲಿ ನಮ್ಗೆ ಮಾವಿನ ಇದು ಮಂಡಿಗಳಾಗಿದ್ದಾವೆ. ಹನಗಲಲ್ಲೆಲ್ಲ ಮಾರುಕಟ್ಟೆ ಸಮಸ್ಯೆ ಏನಿಲ್ಲ ಸರ್. ಯಾಕಂದರೆ ಇದು ಪಟ್ಟಣ ಪ್ರದೇಶಗಳು ಹತ್ತಿರ ಇರೋದ್ರಿಂದ ನಮ್ಗೆ ಮಾರ್ಕೆಟ್ ಸಮಸ್ಯೆ ಇಲ್ಲ. ಹಾಗಾಗಿ ಇಲ್ಲಿ ಸುತ್ತಮುತ್ತ ಜನ ಅದಕ್ಕೆ ಒಂದು ಅಂದರೆ ನಮಗೆ ನಿಯರ್ ಬೈ ಹುಬ್ಬಳ್ಳಿ ಆಕತ್ತೆ ಸರ್. ಒಂದು 60 ಕಿಲೋಮೀಟರ್ ಹುಬ್ಬಳ್ಳಿ ಇದೆ, 40 ಕಿಲೋಮೀಟರ್ ಶಿರ್ಸಿ ಇದೆ, ಈ ಕಡೆ ದಾವಣಗೆರೆ ಇದೆ, ಹಾವೇರಿ ಇದೆ. ಕಳಿಸ್ಲಿಕ್ಕೆ ಏನು ತೊಂದರೆ ಇಲ್ಲ ಸರ್. ನೇರವಾಗಿ ನಾವೇ ಮಾರ್ಕೆಟ್ಗೆ ಹೋಗಿ ಮಾರ್ಬೋದು, ಆ ರೀತಿ ವ್ಯವಸ್ಥೆ ಇದೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೂಡ ಫೆಸಿಲಿಟಿ ಐತಿ ಸರ್. ಓಕೆ, ಹಾಗಾಗಿ ನೀವು ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನೀವೀಗ ಮೊದಲು ಅಡಿಕೆ ಹಾಕ್ಬೇಕಂದಾಗ ಸರ್ ಏನು ಮಾಡಿದ್ರಿ ಸರ್? ಹೆಂಗೆ ನಾವು ಅಡಿಕೆನೇ ಏನಕ್ಕೆ ಹಾಕಿದ್ರಿ? ಅದರಲ್ಲೂ ಅಡಿಕೆ ಹಾಕಿದ್ಮೇಲೆ ಮತ್ತೆ ಅಂತರ ಬೆಳೆಯಾಗಿ ಬಾಳೆನೇ ಏನಕ್ಕೆ ಹಾಕಿದ್ರಿ ಅಂತ? ಸರ್, ಈಗ ಅಡಿಕೆ ನಾವು ಹೇಗೆ ಮಾಡಿದ್ವಿ ಅಂದ್ರೆ 9x9 ಚೂಸ್ ಮಾಡ್ಕೊಂಡ್ವಿ ಸರ್. ಓಕೆ. ಆಮೇಲೆ ಡಿಗ್ಗರ್ ಮಿಷಿನ್ ಬರ್ತೈತಲ್ಲ, ಆ ಮಿಷಿನಿಂದ ಎಲ್ಲ ಇದು ಮಾಡಿಕೊಂಡು ಅಡಿಕೆ ನಾಟಿ ಮಾಡಿದ್ವಿ ಸರ್. ಅಡಿಕೆ ನಾಟಿ ಮಾಡಿ ಮೊದಲು ಅದರಲ್ಲಿ ಇದು ಬಾಳೆಗೆ ಚೂಸ್ ಮಾಡ್ಕೊಳ್ಳಿಲ್ಲ ಸರ್. 1 ವರ್ಷ 2 ವರ್ಷ ಅಡಿಕೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದರಲ್ಲಿ ಸೋಯಾಬೀನು, ಗೋವಿನ ಜೋಳ ಇಂಥವ್ನ ಬೆಳ್ಕೊಂಡ್ವಿ. ಆ ನಂತರ 3 ವರ್ಷದ ನಂತರ ನಾವು ಬಾಳೆ ಚೂಸ್ ಮಾಡ್ಕೊತೀವಿ ಸರ್. 3 ವರ್ಷದ ನಂತರ ಯಾಕೆ ಚೂಸ್ ಮಾಡ್ಕೊತೀವಿ ಅಂದ್ರೆ ಅಡಿಕೆ ಸ್ವಲ್ಪ
ಬೆಳವಣಿಗೆ ಆಗಿರ್ತೈತಿ, ದಪ್ಪ ಆಗಿರ್ತೈತಿ. ಯಾಕಂದರೆ ಬಾಳೆ ಮತ್ತು ಅಡಿಕೆ ರೂಟ್ ಒಂದೇ ಆಗಿರೋದ್ರಿಂದ ಕಾಂಪಿಟೇಷನ್ ಕೊಡಬೇಕಲ್ಲ, ಆ ಉದ್ದೇಶದಿಂದ 3 ವರ್ಷ ಇದನ್ನ ಬಾಳೆ ತೆಗಿಬೋದು ಅಂತೇಳಿ ಒಂದು 3 ವರ್ಷದ ನಂತರ ನಾವು ಅಡಿಕೆ ನಾಟಿವಿ, ಇದು ಬಾಳೆ ನಾಟಿ ಮಾಡಿದ್ರಿ ಸರ್. ಈಗ ಬಾಳೆ ಬದಲು ನಾವು ಪಪ್ಪಾಯ ಕೂಡ ನಾಟಿ ಮಾಡಬಹುದು? ಮಾಡಿದ್ದಾರೆ ಸರ್, ನಮ್ಮಲ್ಲಿ ರೈತರು ಪಪ್ಪಾಯಿ ಕೂಡ ನಾಟಿ ಮಾಡಿದ್ದಾರೆ. ಪಪ್ಪಾಯಿ ಬಿಟ್ಟು ಬಾಳೆನೇ ಏನಕ್ಕೆ ಮಾಡಿದ್ರಿ ಅಂತ? ಪಪ್ಪಾಯಿಗೆ ಹೋಲಿಸಿದ್ರೆ ಸರ್ ಬಾಳೆ ರೇಟ್ ಚೆನ್ನಾಗಿ ಸಿಗುತ್ತೆ. ಆಮೇಲೆ ನಾವು ಬಾಳೆನ ಹೆಂಗೆ ಮಾಡ್ತೀವಿ ಅಂದರೆ ಒಂದು ಮಾರ್ಕೆಟ್ ಸ್ಟ್ರಾಟಜಿ ನೋಡ್ಕೊತೀವಿ ಸರ್. ಓಕೆ. ಅಂದರೆ ಈಗ ಹಬ್ಬ ಹರಿದಿನ ಇಂಥ ಬರೋಂಥವು ಅಂದರೆ ಶ್ರಾವಣ ಮಾಸ, ನಮ್ಮ ಅಂದರೆ ಹಿಂದೂಗಳ ಪ್ರಕಾರ ಶ್ರಾವಣ ಮಾಸ ಅಂದರೆ ಅಲ್ಲಿಂದ ನಮ್ಮ ಹಬ್ಬಗಳು ಸ್ಟಾರ್ಟು. ಪಂಚಮಿ, ಗಣೇಶ ಚೌತಿ, ವರಮಹಾಲಕ್ಷ್ಮಿ ಹಬ್ಬ, ಆಮೇಲೆ ಮಹಾನವಮಿ, ದೀಪಾವಳಿ, ಈ ಸೀಸನಿಗೆ ಬರೋ ರೀತಿ ಅಂದರೆ ಸ್ಟಾರ್ಟಿಂಗ್ ಶ್ರಾವಣ ಮಾಸ ಅಂದರೆ ಶ್ರಾವಣ ಮಾಸಕ್ಕೆ 9 ತಿಂಗಳ ಹಿಂದೆ ನಾಟಿ ಮಾಡ್ತೀವಿ ಸರ್. ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ, ಅಕ್ಟೋಬರ್ ಎಂಡ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಬಾಳೆನ ಟೂಸಿಕಲ್ಚರ್ ನಾಟಿ ಮಾಡ್ತೀವಿ ಸರ್. ಆ ಥರ ನಾಟಿ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಶ್ರಾವಣ ಮಾಸಕ್ಕೆ ಇದು ಫಸಲು ಬರುತ್ತೆ ಸರ್ ಬಾಳೆದು. ಅವಾಗ ಮಾರ್ಕೆಟ್ ಒಳ್ಳೆ ರೇಟ್ ಇರುತ್ತೆ. ಅಂದರೆ ಹಬ್ಬ ಹರಿದಿನಗಳು ಇರೋದ್ರಿಂದ ನಾವು ಏಲಕ್ಕಿ ಬಾಳೆ ಬೆಳೆಯೋದ್ರಿಂದ ಅದಕ್ಕೆ ಒಳ್ಳೆ ರೇಟ್ ಸಿಗುತ್ತೆ ಅಂತೇಳಿ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಆ ರೀತಿ ಏಲಕ್ಕಿ ಬಾಳೆಗೆ ಹೋದ್ರಿ ಸರ್ ನೀವು. ಆಮೇಲೆ ನಿಮಗೆ ಗ್ರ್ಯಾಂಡ್ ನೈನು ಅಂದರೆ ಪಚ್ಚಬಾಳೆ ಆಮೇಲೆ ಮತ್ತು ನೇಂದ್ರ ಬಾಳೆ ಅದನ್ನು ಮಾಡ್ಬೋದಿತ್ತಲ್ಲ, ಬರೀ ಏಲಕ್ಕಿ ಬಾಳೆಗೆ ಮತ್ತೆ ಏನಕ್ಕೆ ಹೋದ್ರಿ ಬಾಳೆಲೆ? ಸರ್ ಈಗ ಏನಾಗಿತ್ತಂದರೆ ಮೊದಲು G9 ಚೆನ್ನಾಗಿ ರೇಟ್ ಇರ್ತಿತ್ತು. ಈ ಕರೋನಾ ಬಂದ ನಂತರ ಆ G9 ಬಾಳೆ ಬರೀ ಚೀಪ್ಸ್ಗೆ ಅಷ್ಟೇ ಹೋಗ್ತಾ ಇದೆ, ತಿನ್ಲಿಕ್ಕೆ ಯೂಸ್ ಆಗ್ತಾನೇ ಇಲ್ಲ. ಈ ಏಲಕ್ಕಿ ಬಾಳೆ ಆದರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಏಲಕ್ಕಿ ಬಾಳೆ. ಈಗ ಅದೇ G9 ಹೋದರೆ ರೋಗಗಳು ಜಾಸ್ತಿ. ಹಾಗಾಗಿ ಈ ಏಲಕ್ಕಿ ಬಾಳೆ ಕಂಪೇರ್ ಮಾಡಿದರೆ ರೇಟು ಇದನ್ನೆಲ್ಲ ನೋಡಿದರೆ ಏಲಕ್ಕಿ ಬಾಳೆ ಉತ್ತಮ ಅಂಥೇಳಿ ನಾವು ಏಲಕ್ಕಿ ಬಾಳೆನೇ ಮಾಡ್ತೀವಿ. ಓಕೆ. ಇರೋದ್ರಲ್ಲಿ ನೀವು ಒಂದು ಕರೆಕ್ಟ್ ಸೀಸನಿಗೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ತೆಗೆಯೋದ್ರಿಂದ ಕರೆಕ್ಟ್ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ, ಮಹಾನವಮಿ ಆ ಸಂದರ್ಭದಲ್ಲಿ ಸ್ವಲ್ಪ ಗೊನೆ ಬರೋದು ಹಿಂದೆ ಮುಂದೆ ಆದ್ರೂ ನಿಮಗೆ ಆ ಹಬ್ಬ ಹರಿದಿನಗಳಲ್ಲೇ ನಿಮಗೆ ಮಾರಾಟ ಆಗಿ ಒಳ್ಳೆ ದರ ಸಿಗೋದ್ರಿಂದ ನೀವು ಏಲಕ್ಕಿ ಬಾಳೆನ ಆಯ್ಕೆ ಮಾಡ್ಕೊಂಡ್ರಿ. ಸರಿ ಸರ್, ಈಗ ಏಲಕ್ಕಿ ಬಾಳೆ ಹಾಕ್ಬೇಕಂದಾಗ ಒಂದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ನಾವು ನೋಡಿದ್ವಿ ನೀವು ಆಲ್ರೆಡಿ ಕಾಲುವೆ ತೆಗ್ಸಿದ್ರ ಅಡಿಕೆ ಮಧ್ಯೆ, ಅದೇನು ಸಾಲು ಬಿಟ್ಟು ಸಾಲು ಕಾಲುವೆ ಸರ್? ನಾವು 2 ಸಾಲಿಗೆ ಒಂದು ಕಾಲುವೆ ತೆಗಿಸ್ತೀವಿ, ಅಂದರೆ 18 ಫೂಟಿಗೆ ಒಂದು ಡ್ರಂಚ್ ಮಾಡ್ತೀವಿ, ಕಾಲುವೆ ಮಾಡ್ತೀವಿ. ಅಂದರೆ ಇದು ಬಸಿ ಕಾಲುವೆ ಅಂತೀವಿ ನಾವು ಅದಕ್ಕೆ. ನೀರು ಈಗ ನಮಗೆ ಅರೆ ಮಲೆನಾಡು ಆಗೋದ್ರಿಂದ ನೀರು ಬಸ್ತು ಹೋಗಬೇಕು. ಆಮೇಲೆ ಬೇಸಿಗೆ ಟೈಮ್ನಲ್ಲಿ ಆ ಕಾಲಿಗೆ ನೀರು ಬಿಟ್ಟು ನೀರು ಇಂಗಿಸೋದ್ರಿಂದ ಅಡಿಕೆನೂ ಚೆನ್ನಾಗಿ ಬರುತ್ತೆ, ಬಾಳೆನೂ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ನೀರು ಯಥೇಚ್ಛ ಸ್ಟಾರ್ಟಿಂಗ್ ಕೊಡೋದ್ರಿಂದ ಹಾಗಾಗಿ ಆ ಡ್ರಂಚಿಂಗ್ ಮಾಡ್ಕೊಳೋದು ಉತ್ತಮ. ಅಂದರೆ ಬೇರುಗಳಿಗೂ ಕೂಡ ಗಾಳಿ ಆಡ್ತೈತಿ ಅನ್ನೋದು ಒಂದು ವಿಜ್ಞಾನಿಗಳ ಇದು ಸಲಹೆ. ಹಾಗಾಗಿ ನೀವು ಕಾಲುವೆಗಳನ್ನು ಕೂಡ ತೆಗೆಸಿದ್ರಿ. ಈಗ ಇದಕ್ಕೊಂದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡಿದ್ರಿ ಸರ್? ಈಗ ನಾಟಿ ಮಾಡಲಿಕ್ಕೆ ಈ ಒಂದು ಬಾಳೆ ನಾಟಿ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂದರೆ ಮೊದಲು ಈ ಸಣ್ಣ ಹಿಟಾಚಿಗಳು ಬರ್ತಾವೆ, ಆ ಹಿಟಾಚಿಂದ ಗುದ್ದು ತೆಗಿಸ್ತಾವೆ ಸರ್. 2 ಅಡಿಕೆ ಮತ್ತೆ ಗುದ್ದು ತೆಗಿಸಿ ಅದಕ್ಕೆ ಟೈಕೋಡರ್ಮಾ, ಸುಡಾಮನಾಸು ಇವನ್ನೆಲ್ಲನೂ ಮಿಶ್ರಣ ಮಾಡಿ ಗೊಬ್ಬರದಲ್ಲಿ ಮೊದಲು ಅದಕ್ಕೆ ಗೊಬ್ಬರ ಹಾಕ್ತೇವೆ ಸರ್. ಗೊಬ್ಬರ ಹಾಕಿ ಸಗಣಿ ಗೊಬ್ಬರದಲ್ಲಿ ಟೈಕೋಡರ್ಮಾ, ಸುಡಾಮನಾಸು ಎಲ್ಲದು ಮಿಶ್ರಣ ಮಾಡ್ತೀವಿ. ಮಿಶ್ರಣ ಮಾಡಿ ಅದಕ್ಕೆ ಗುದ್ದಿಗೆ ಹಾಕಿ 1 ವಾರದ ನಂತರ ಅದಕ್ಕೆ ನೀರು ಉಣಿಸ್ತೀವಿ. ನೀರು ಉಣಿಸಿ ಆಮೇಲೆ ಸಸಿ ನಾಟಿ ಮಾಡ್ತೀವಿ. ಓಕೆ ಸರ್. ಸರ್ ಈಗ ನೀವು ತಂದಿರೋದು ಗಡ್ಡೆದ ಅಥವಾ ಟಿಶ್ಯೂ ಕಲ್ಚರ್ ಸರ್. ನಮಗಿಲ್ಲಿ ಶಿರ್ಸಿಯಲ್ಲಿ ಡೆವಲಪ್ಮೆಂಟ್ ಸೊಸೈಟಿ ಅಂತ ಇದೆ, ಅವರು ನಮ್ಮ ಭಾಗಕ್ಕೆಲ್ಲ ಟಿಶ್ಯೂ ಕಲ್ಚರ್ ಸಸಿನ ಸಪ್ಲೈ ಮಾಡ್ತಾರೆ ಸರ್. ಇಲ್ಲಿ ನಮ್ಗೊಂದು ಸಸಿಗೆ 26 ರೂಪಾಯಿದಂಗೆ ಸಪ್ಲೈ ಕೊಡ್ತಾರೆ. ಏನಕ್ಕೆ ಸರ್ ಟಿಶ್ಯೂ ಕಲ್ಚರ್ ಬೆಸ್ಟ್ ಅಂತೀರಾ, ಗಡ್ಡೆದ ಹೇಗೆ? ಸರ್ ಗಡ್ಡೆ ಏನಾಗುತ್ತೆ ಅಂದರೆ ಅದು ಅಲ್ಲಿ ಮೊದಲು ಏನು ರೋಗ ಇರ್ತೈತಲ್ಲ ಆ ರೋಗ ತೊಗೊಂಬಂದು ನಾವು ಹಚ್ಕೊಂಡಂಗೆ ಆಗುತ್ತೆ. ಯಾಕಂದರೆ ನಾವು ಎಷ್ಟೇ ಅದನ್ನು ಪ್ರೊಸೆಸಿಂಗ್ ಮಾಡಿದರೂ ಕೂಡ ರೋಗ ಕಡಿಮೆ ಆಗೋದಿಲ್ಲ. ಆ ರೋಗ ಮತ್ತೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಟಿಶ್ಯೂ ಕಲ್ಚರ್ ಆದರೆ ಏನಾಗುತ್ತೆ ಅಂದರೆ ಎಲ್ಲ ಪ್ರೊಸೆಸಿಂಗ್ ಆಗೇ ಬಂದಿರ್ತೈತಿ. ಆಮೇಲೆ ಇನ್ನೂ ಒಂದು ಏನಂದರೆ ಗಡ್ಡೆ ತೊಗೊಂಬಂದು ಹಚ್ಕೊಳೋದ್ರಿಂದ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಉದಾಹರಣೆ ನೋಡ್ಬೋದು, ಇದೇ ಗಡ್ಡೆ ನಾವು ಹಚ್ಚಿದ್ರೆ ಮರಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು. ಈ ಟಿಶ್ಯೂ ಕಲ್ಚರ್ ಆಗೋದ್ರಿಂದ ಮರಿಗಳ ಸಂಖ್ಯೆ ಕಮ್ಮಿ ಇರ್ತೈತಿ. ಅಂದಾಗ ನಮ್ಗೆ ಲೇಬರ್ನು ಕಡಿಮೆ ಹೋಗ್ತವೆ. ಅದ್ರ ಲೇಬರ್ ಕಾಸ್ಟು ಉಳಿಸ್ಬೋದು ಸರ್. ಹಾಗಾಗಿ ನೀವು ಟಿಶ್ಯೂ ಕಲ್ಚರ್ ಬೆಸ್ಟ್ ಅಂತ ತರಿಸಿ ಮಾಡ್ತೀವಿ. ನೀವು ಒಂದು ಭೂಮಿ ಸಿದ್ಧತೆ ಮಾಡಿ ನಾಟಿ ಮಾಡಿದ್ರಿ ಸರ್. ಸರಿ, ನಿಮ್ಮದು ಮಣ್ಣು ಯಾವ ರೀತಿ ಇದೆ? ಕಪ್ಪು ಮಣ್ಣ ಅಥವಾ ಕೆಂಪು ಮಣ್ಣ ಹೇಗೆ ಸರ್? ನಮ್ಮದು ಕಪ್ಪು ಮಿಶ್ರಿತ ಕೆಂಪು ಮಣ್ಣು ಸರ್. ಆಲ್ಮೋಸ್ಟ್ ಕಪ್ಪು ಮಣ್ಣು ಸ್ವಲ್ಪ ಕೆಂಪು ಬರ್ತೈತಿ. ಓಕೆ ಸರ್.
ಎರಡೂ ಸ್ವಲ್ಪ ಮಿಶ್ರಣ ಇದೆ ಸರ್. ನಿಮ್ಮದು ಮಣ್ಣು ಪರೀಕ್ಷೆ ಏನಾದರೂ ಮಾಡಿಸಿದ್ರೆ ಹೇಗಿದೆ ನಿಮ್ಮದು ಮಣ್ಣು? ಈಗ ಒಂದು 3 ವರ್ಷದಿಂದ ಮಾಡಿಸಿದ್ವಿ ಸರ್. ಈಗ ಪ್ರತಿ 3 ವರ್ಷಕ್ಕೊಮ್ಮೆ ಮಾಡಿಸ್ತೇವೆ ನಾವು. ಈಗ 3 ವರ್ಷದಿಂದ ಮಾಡಿಸಿದಾಗ pH ವ್ಯಾಲ್ಯೂ ಸ್ವಲ್ಪ ಕಡಿಮೆ ಇತ್ತು ಸರ್. ಈಗೆಲ್ಲ ಗ್ರೋತ್ ಮಾಡ್ಕೊಂಡಿದ್ದೀವಿ. ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಇದರಲ್ಲಿ ಇಂಟರ್ ಕ್ರಾಪು ಸೋಯಾಬೀನ್ ಹಾಕ್ತೀವಿ. ಸೋಯಾಬೀನ್ ಹಾಕೋದ್ರಿಂದ ನೈಟ್ರೋಜನ್ ಗಂಟುಗಳು ಉತ್ಪತ್ತಿ ಆಗ್ತವೆ. ಸಾರಜನಕ ಸ್ಥಿರವಾಗಿರುತ್ತೆ. ಹಾಗಾಗಿ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತೀವಿ ಸರ್. ಹಾಗಾಗಿ ನಿಮಗೆ ಮಣ್ಣು ಒಂದು ಸ್ವಲ್ಪ ಕಪ್ಪು ಮಣ್ಣು ಸ್ವಲ್ಪ ಕೆಂಪು ಮಣ್ಣು ಮಿಶ್ರ ಇದ್ರೂ ನೀವು ಆ ಸೀಸನಲ್ಲೇ ಅಂತರ ಬೆಳೆಯಾಗಿ ಕೆಲವೊಂದು ಬೆಳೆಗಳನ್ನು ಬೆಳೆಕೊಂಡು ಅದನ್ನು ಗೊಬ್ಬರ ಆಗಿ ಯೂಸ್ ಮಾಡ್ತೀವಿ. ಓಕೆ ಸರ್. ಸರ್, ಇದಕ್ಕೆ ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ ಸರ್? ಈಗ ನಾವು ನಮಗೆ ಇಲ್ಲಿ ಈ ಭಾಗದ ಎಲ್ಲ ರೈತರದ್ದು ಏನಂದರೆ ನೀರಾವರಿ ಮೂಲ ನಮ್ಮ ಕೊಳವೆ ಬಾವಿ ಸರ್. ಕೊಳವೆ ಬಾವಿ ಮೂಲಕನೇ ನಾವು ನೀರು ಉಣಿಸ್ತೀವಿ. ನಾವು ಪೂರಾ ಡ್ರಿಪ್ ಸಿಸ್ಟಮ್ ಮಾಡಿದ್ದೀವಿ ಸರ್. ಓಕೆ. ಅವಕ್ಕೆ ಲ್ಯಾಟ್ರಲ್ ಎಳ್ಕೊಂಡು ಅಡಿಕೆಗೂ ಡ್ರಿಪ್ ಇದೆ, ಬಾಳೆಗೂ ಡ್ರಿಪ್ ಇದೆ ಸರ್. ಡ್ರಿಪ್ ಮುಖಾಂತರನೇ ಮಾಡ್ತೀವಿ. ನೀರು ಕಡಿಮೆ ಉಪಯೋಗಿಸ್ಕೊಂತೀವಿ ಸರ್. ಅಂದರೆ ಕಡಿಮೆ ನೀರಿನಲ್ಲಿ ಹೆಚ್ಚಿಗೆ ಕ್ಷೇತ್ರನ ಕವರ್ ಮಾಡ್ಕೋಬೋದು ಸರ್. ಓಕೆ. ಅಂದರೆ ಈಗ ನೀವೇನು ಅಡಿಕೆಗೆ ವಾಲ್ ಬೇರೆ ಇದೆ ಅಂದರೆ? ಇಲ್ಲ ಸರ್, ಅಡಿಕೆ ಬಾಳೆಗೂ ಒಂದೇ ಟೈಮ್ ಅಂದರೆ ಒಂದೇ ಲೈನ್ ಇದೆ, ಅದಕ್ಕೆ ನಾಜಲ್ಗಳು ಬೇರೆ ಇದಾವೆ, ಬೇರೆ ಬೇರೆ ಇದೆ. ಡ್ರಿಪ್ಪರ್ಗಳು ನಾವು ಡ್ರಿಪ್ಪರ್ ಅಂತೀವಿ. ಡ್ರಿಪ್ಪರ್ಗಳು ಬೇರೆ ಬೇರೆ ನಾಜಲ್, ಅವು ಡ್ರಿಪ್ಪರ್ ನಾಜಲ್ಗಳು ಒಂದೊಂದಕ್ಕೆ ಅಡಿಕೆಗೆ ಬೇರೆ ಇದೆ, ಬಾಳೆಗೆ ಬೇರೆ ಇದೆ. ಹಂಗಾಗಿ ನಿಮ್ಗೆ ಏನು ತೊಂದರೆ ಇಲ್ಲ. ಅಡಿಕೆಗೆ ಎಷ್ಟು ನೀರು ಬಿಡ್ಬೇಕು ಅಷ್ಟೇ ಬಿಡ್ತೀರಾ, ಬಾಳೆಗೂ ಎಷ್ಟು ನೀರು ಬಿಡ್ಬೇಕು ಅಷ್ಟೇ ಬಿಡ್ತೀವಿ ಸರ್. ಓಕೆ. ಅಂದರೆ ನೀವು ಒಂದ್ಸಲ ಬಿಟ್ಬಿಡ್ತೀರಾ ಹೆಂಗೆ? ಸರ್, ನಾವು ವಾಲ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಪ್ರತಿ ಒಂದು ಅರ್ಧ ಎಕರೆ 1 ಎಕರೆಗೆ ಒಂದೊಂದು ವಾಲ್ ಇಟ್ಕೊಂಡಿರ್ತಾವೆ ಸರ್. ಅಂದರೆ ಅವು ಎಷ್ಟು ನಮ್ದು ಕೊಳವೆ ಬಾವಿ ಎಷ್ಟು ಕವರ್ ಮಾಡ್ತೈತಲ್ಲ ಅಷ್ಟು ಸಿಸ್ಟಮ್ಗೆ ವಾಲ್ ಇಟ್ಕೊಂಡಿದ್ದಾವೆ. ಇಲ್ಲೆಲ್ಲ ವಾಲ್ ಇದಾವೆ ನೋಡಿ ಸರ್. ಆ ವಾಲ್ಗಳನ್ನು ತಿರ್ಕೊಂತೀವಿ. ಇವತ್ತಿಷ್ಟು ನಮ್ಮದು ಒಂದು 4 ತಾಸಿಗೆ ಇಷ್ಟು ನೀರು ಹಾಯ್ಬೋದಲ್ಲ, ಅಷ್ಟು ವಾಲ್ಗಳನ್ನು ತಿರ್ಕೊಂಡು ನೀರು ಹಾಸ್ಕೊಂತೀವಿ. ದಿವಸಕ್ಕೆ ಎಷ್ಟು ನೀರು ಬಿಡ್ತೀರಾ ಸರ್ ಇದಕ್ಕೆ? ಅಂದರೆ ಒಂದ್ಸಲ ಬಿಟ್ಟರೆ ಎಷ್ಟು ಗಂಟೆವರೆಗೂ ನೀರು ಬಿಡ್ತೀರಾ ಇದು? ಒಂದು ಸಲ ಬಿಟ್ಟರೆ ಸರ್ 4 ರಿಂದ 5 ತಾಸು ಒಂದು ವಾಲ್ ನೀರು ಬಿಡ್ತೀವಿ. ಆ ಥರ ಒಂದು 6 ದಿವಸಕ್ಕೊಮ್ಮೆ ನೀರು ಕೊಡ್ತೀವಿ. 6 ದಿವಸಕ್ಕೆ ಒಂದ್ಸಲ. ಈಗ ಬೇಸಿಗೆ ಜಾಸ್ತಿ ಇರೋದ್ರಿಂದ 6 ದಿವಸಕ್ಕೆ ಕೊಡ್ತೀವಿ ಸರ್. ಸ್ವಲ್ಪ ಮಳೆ ಆಯ್ತು ಅಂದರೆ ಮಳೆಗಾಲ ನಂತರ 8 ದಿವಸ 10 ದಿವಸ ಹಿಂಗೆ ಕೊಡ್ತೀವಿ ಸರ್. ಹಿಂಗೆ ಕೊಡ್ತೀರಿ. ಓಕೆ ಸರ್. ಸರ್, ಇದಕ್ಕೆ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್? ಅಡಿಕೆಗೆ ಸಪ್ರೇಟ್ ಕೊಡ್ತಾ ಇದ್ದೀರಾ, ಬಾಳೆಗೆ ಸಪ್ರೇಟ್ ಕೊಡ್ತಾ ಇದ್ದೀರಾ, ಹೇಗೆ ಅಂದರೆ ಸರ್ ಈಗ ಅಡಿಕೆಗೆ ನಾವು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಸರ್. ಈಗ ಸಗಣಿ ಗೊಬ್ಬರ, ಅದಕ್ಕೆ ಬೇಕಾಗಿರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನೇನು ಬೇಕಲ್ಲ ಅವನ್ನ ಕೊಡ್ತೀವಿ. ಆಮೇಲೆ ಬಾಳೆಗೆ ಮಾತ್ರ ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ ಸರ್. ಅಂದರೆ ಕಾಂಪ್ಲೆಕ್ಸು, ಜಿಂಕು, ಬೋರಾನು, ರಾಕ್ ಫಾಸ್ಫೇಟು, ಸಲ್ಫರು ಇವನ್ನೆಲ್ಲ ಮಿಶ್ರಣ, ಆಮೇಲೆ DAP, ಯೂರಿಯಾ, ಪೊಟ್ಯಾಶು, ಒಟ್ಟು ಇದು ಕಾಂಪ್ಲೆಕ್ಸ್ ಎಲ್ಲವನ್ನೂ ಹೆಂಗೆ ಮಾಡ್ತೀವಿ ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಕೊಡ್ತೀವಿ ಸರ್. ಈಗ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಫರ್ಟಿಲೈಸರ್ ಕಮ್ಮಿ ಕೊಡ್ತೀವಿ. ಅಂದರೆ ಈಗ ನೀವು ಎಲ್ಲ ಕಾಂಪ್ಲೆಕ್ಸ್ಗಳನ್ನು 3 ತಿಂಗಳಿಗೆ ಒಂದ್ಸಲ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಓಕೆ ಸರ್. ಸರ್, ಇದು ನಾಟಿ ಮಾಡಿದ್ದು ಸಮಯ ಯಾವ್ದು ಸರ್? ಇದು ಸೆಪ್ಟೆಂಬರ್ ಮೊದಲೇ ವಾರದಲ್ಲಿ ಮಾಡಿದ್ವಿ ಸರ್. ಮೊದಲೇ ವಾರದಲ್ಲಿ ಮಾಡಿದ್ವಿ ಸರ್. ಆ ಕಡೆ ಇನ್ನೊಂದು ಪ್ಲಾಟ್ ಇದೆ ಸರ್, ತೋರಿಸ್ತೇನೆ ನಾನು. ಇದು ಈಗ ಆಲ್ರೆಡಿ ಶ್ರಾವಣ ಮಾಸದಿಂದ ಕಟಾವು ಹಾಕ್ಯಂತ ಬಂದಿದೆ ಸರ್. ಈಗ ಇಲ್ಲೊಂದು ಗೊನಿ ಸಿಗ್ತಾ ಇದೆ ಅಷ್ಟೇ. ಇದು ಮತ್ತೆ ಟೈಮ್ ಬೇಕಂದ್ರೆ ಈಗ ಮತ್ತೆ ಇದು ಮೇ ಎಂಡ್ ಅಥವಾ ಜೂನ್ಗೆ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ ಇನ್ನೊಂದು ಸಣ್ಣ ಪ್ಲಾಟ್ ಇದೆ ಸರ್, ಅದನ್ನ ತೋರಿಸ್ತೇನೆ ನಾನು ನಿಮಗೆ. ಅದು ಕರೆಕ್ಟಾಗಿ ಪ್ಲಾನಿಂಗ್ ಇದೆ, ಹಬ್ಬಗಳಿಗೆ ಬರುತ್ತೆ ಸರ್. ತೋರಿಸ್ತೇನೆ ಬೇಕಾದ್ರೆ ನಿಮಗೆ. ಸರಿ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. ₹50 ಚಿಕ್ಕ ಪ್ಯಾಕೆಟ್ನಲ್ಲಿ UPI ಮೂಲಕ ಹಣ ಪಾವತಿಸಿದರೆ
ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ನೀವು ಗೊಬ್ಬರ ಯಾವಾಗ್ಲಿಂದ ಈ ಡೋಸೇಸ್ ಶುರು ಮಾಡ್ತಾ ಹೋಗ್ತೀರಿ ಸರ್? ಈಗ ನೀವು ಒಂದು ನಾಟಿ ಮಾಡ್ತೀರಾ? ನಾಟಿ ಮಾಡಿ ಸರ್ ಮೊದಲನೇ ತಿಂಗಳ ಸ್ವಲ್ಪ ಕೊಡ್ತೀವಿ ಸರ್, ಒಂದು 50 ಗ್ರಾಮ್ ಲೆಕ್ಕದಲ್ಲಿ ಕೊಡ್ತೀವಿ. ಆನಂತರ ಅದು ಗಿಡದ ಬೆಳವಣಿಗೆ ನೋಡ್ಕೊಂಡು ಆ ಬೆಳವಣಿಗೆಗೆ ಹಂತ ತಕ್ಕಂಗೆ ಕೊಡ್ತೀವಿ ಸರ್. ನೀವು ಬನಾನಾ ಸ್ಪೆಷಲ್ ಏನಾದರೂ ಯೂಸ್ ಮಾಡ್ತೀವಿ ಸರ್. ಬನಾನಾ ಸ್ಪೆಷಲ್ ಯೂಸ್ ಯಾವಾಗ ಅಂದರೆ ಗೊನೆ ಹಾಕಿದ್ಮೇಲೆ ಅದಕ್ಕೆ ಇದನ್ನು ಮಾಡ್ತೀವಿ, ಏನು ಬನಾನಾ ಸ್ಪೆಷಲ್ ಹೊಡಿತೀವಿ ಸರ್. ಗೊನೆಗೆ ಹೊಡಿತೀರಾ? ಗೊನೆಗೆ ಹೊಡಿತೀವಿ ಸರ್, ಗೊನೆಗೆ ಹೊಡಿತೀವಿ. ಈ ಸಲ ಆ ಪ್ಲಾಟಿಗೆ ಬ್ಯಾಗ್ ಹಾಕ್ಬೇಕಂತ ಮಾಡಿದ್ದೀನಿ ಸರ್. ಬನಾನಾ ಸ್ಪೆಷಲ್ಗಿಂತನೂ ಈ ಚೀಲನೇ ಬರ್ತಾವಲ್ಲ ಅವನ್ನ ಹಾಕ್ಬೇಕಂತ ಮಾಡಿದ್ದೇನೆ ಸರ್. ಅಂದರೆ ಹಿಂಗೆ ಬ್ಯಾಗ್ ಹಾಕಿ ಗುಣಮಟ್ಟ ಕ್ವಾಲಿಟಿ ಚೆನ್ನಾಗಿ ಮಾಡಿ ಕ್ವಾಲಿಟಿ ಚೆನ್ನಾಗಿ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಸರ್. ಓಕೆ ಸರ್. ಈಗ ಬನಾನಾ ನೀವು ಸ್ಪೆಷಲ್ ಸ್ಪ್ರೇ ಮಾಡೋದಾದ್ರೂ ಅದು ಹೇಗೆ ನೀವು 2 ತಿಂಗಳಿಗೆ ಒಂದ್ಸಲ ಮಾಡ್ತೀರಾ? 15 ದಿವಸಕ್ಕೆ ಒಂದ್ಸಲ? 15 ದಿವಸಕ್ಕೆ ಒಂದ್ಸಲ ಮಾಡ್ತೀವಿ ಸರ್. ಅಂದರೆ ಅದು ನಮ್ಗೆ ಆ ಟೈಮಲ್ಲಿ ಆ ಗೊನೆ ಬಂದ ಟೈಮಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇರ್ತದೆ ಸರ್. ಅದು ಚಿಕ್ಕಿ ಬರೋ ಸಂಭವ ಇರ್ತೈತಿ ಗೊನೆಗೆ. ಚಿಕ್ಕ ಬಂದರೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಸರ್. ಆ ಬನಾನಾ ಸ್ಪೆಷಲ್ ಹೊಡೆಯೋದ್ರಿಂದ ಚಿಕ್ಕಿಗಳು ಆಗಲ್ಲ ಸರ್, ಕಪ್ಪು ಚಿಕ್ಕಿ ಆಗಲ್ಲ. ಹಾಗಾಗಿ ನೀವು 15 ದಿವಸಗಳಿಗೊಮ್ಮೆ ಸ್ಪ್ರೇ ಕೊಡ್ತೀವಿ ಸರ್. ಓಕೆ ಸರ್. ಸರ್, ಇದಕ್ಕೆ ರೋಗ ಕೀಟಗಳ ಸಮಸ್ಯೆ ಏನಿದೆ ಸರ್? ಇದಕ್ಕೆ ರೋಗ ಇದಾವೆ ಸರ್, ಒಂದು 2 ರಿಂದ 3 ರೋಗ ಬರ್ತಾವೆ ಸರ್. ಒಂದು ಶಿಲೀಂಧ್ರ ರೋಗ ಅಂತ ಬರ್ತೈತಿ, ಒಂದು ಕೀಟ ಬಾಧೆ ಅಂತ ಇದೆ. ನಾವೇನು ಮಾಡ್ತೀವಿ, ಆಮೇಲೆ ಮತ್ತೆ ಒಂದು ಫಂಗಿಸೈಡ್ ಅಂತ ಬರ್ತೈತಿ. ಅಂದರೆ ಈ ಸಿಗರೇಟ್ ಸೇದಿ ತುಟಿ ಆಗಿರ್ತೈತಲ್ಲ ಆ ಟೈಪ್ ಆಗಿರ್ತೈತೆ ಸರ್. ಎಲ್ಲಿ ಅಂದರೆ ಇದು ಸುಟ್ಕೊಂಡಂಗೆ ಆಗಿರ್ತೈತಿ. ಅದಕ್ಕೆ ಬೆಂಕಿ ರೋಗ ಅಂತ ನಾವು ಈ ಥರ ಒಂದು 3-4 ರೋಗಗಳಿದಾವೆ ಸರ್. ಬಟ್ G9 ಹೋಲಿಸಿದ್ರೆ ಇದು ರೋಗ ಕಡಿಮೆ ಸರ್. ಆ ರೋಗಗಳಿಗೆ ಏನು ಕಂಟ್ರೋಲ್ ಮಾಡ್ತೀರಿ ಸರ್? ಅದು ಆ ರೋಗಗಳಿಗೆ ಏನು ಮಾಡ್ತೀವಿ ಅಂದ್ರೆ ಸರ್, ಈಗ ಬೆಂಕಿ ರೋಗಕ್ಕೆ ನಾವು ಪಾಲಿಕ್ಯೂರ್ ಅಂತೇಳಿ ಬಾಯರ್ ಕಂಪ್ನಿದು ಹೊಡಿತೀವಿ. ಆಮೇಲೆ ಈ ಇದು ಕೀಟಗಳಿಗೆ ಕಾಂಡ ಕೊರಕ ಇವಕ್ಕೆಲ್ಲ ಪೆಸ್ಟಿಸೈಡ್ ಯಾವಾದರೂ ಹೊಡ್ತೀವಿ ಸರ್. ನಾವು ಪೆಸ್ಟಿಸೈಡ್ ಯಾವ ಸಿಗುತ್ತೆ ಅದು ಹೊಡ್ತೀವಿ ಸರ್. ಓಕೆ, ಅದು ಕಂಟ್ರೋಲಿಗೆ ಬರುತ್ತೆ ಸರ್. ಬರುತ್ತೆ, ಅಷ್ಟೊಂದೇನು ಹಾನಿ ಮಾಡೋದಿಲ್ಲ ಸರ್. ಓಕೆ ಸರ್. ಸರ್, ಈಗ ಒಂದು ಬಾಳೆ ನೀವು ಮಾಡಿದ್ರೆ ಇದು ಕಾಂಡ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ಸರ್. ಇದು ಗಾಳಿಗೆ ಒಂದು ಸ್ವಲ್ಪ ಬೀಳುವಂಥದ್ದು ಇರುತ್ತೆ. ಎತ್ತರ ಆದಮೇಲೆ ಇದಕ್ಕೆ ಸಪೋರ್ಟಿಂಗ್ ಏನಾದರೂ ಕೊಡ್ತೀರಾ ನೀವು? ಇಲ್ಲ ಸರ್, ಸಪೋರ್ಟಿಂಗ್ ಕೊಡೋಂಗಿಲ್ಲ. ನಾವು ಸುತ್ತಲೂ ಏನು ಮಾಡಿದ್ದೇವೆ ಅಂದರೆ ಅರಣ್ಯ ಕೃಷಿ ಮಾಡ್ಕೊಂಡಿದ್ದೇವೆ ಸರ್. ಸ್ವಾಗಾನೆ ಹಾಕಿದ್ದೇವೆ, ಸಿಲ್ವರ್ ಓಕ್ ಹಾಕಿದ್ದೇವೆ. ಆಮೇಲೆ ಸ್ವಲ್ಪ ಇದು ಜಂಬು ನೇರಳೆ ಒಂದು ಕಾಡು ನೇರಳೆದು ಒಂದು ಗಿಡಗಳು ಹಾಕೊಂಡಿದ್ದೇವೆ. ಇವನ್ನೆಲ್ಲ ಹಾಕೊಳ್ಳೋದ್ರಿಂದ ಸ್ವಲ್ಪ ಗಾಳಿ ಅವಾಯ್ಡ್ ಆಕೈತೆ ಸರ್. ಅವಾಯ್ಡ್ ಆಗ್ತೈತಿ. ಹಾಗಾಗಿ ನಿಮ್ಗೆ ಅಡಿಕೆನೂ ಸ್ವಲ್ಪ ಎತ್ತರ ಬೆಳೆದಿರೋದ್ರಿಂದ ನಿಮ್ಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಹಾಂ ಸರ್, ಇದಕ್ಕೆ ಅದು ಬೀಳುವಂಥ ಸಮಸ್ಯೆ ಇಲ್ಲ ಗಾಳಿ. ಇದಕ್ಕೆ ನಾನು ಅದನ್ನೇ ಯಾಕೆ ಹೇಳಿದೆ ಅಂದ್ರೆ ಸರ್, ಈಗ ನಮಗೆ ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಗಾಳಿ ಜಾಸ್ತಿ ಸರ್. ಏನು ಗೊತ್ತಾ, ಏಪ್ರಿಲ್ ಮೇಕೆ ನಮ್ಗೆ ಗಾಳಿ ಇರ್ತೈತಿ. ಆ ಟೈಮಲ್ಲಿ ನಮಗೆ ಗೊನೆಗಳ ಸಂಖ್ಯೆ ಕಮ್ಮಿ ಇರ್ತೈತಿ. ಗೊನೆ ಇದ್ದಾಗಷ್ಟೇ ಬೀಳ್ತೈತೆ ಸರ್. ಅದು ಗೊನೆಗಳ ಸಂಖ್ಯೆ ಕಮ್ಮಿ ಇರ್ತೈತಿ. ನಾ ಅದಕ್ಕೆ ಶ್ರಾವಣ ಮಾಸ ಪ್ಲ್ಯಾನ್ ಯಾಕೆ ಹೇಳಿದೆ ಅಂದ್ರೆ, ಶ್ರಾವಣ ಮಾಸಕ್ಕೆ ಗೊನೆ ಬಂದರೆ ಗಾಳಿ ಇದು ಇರಂಗಿಲ್ಲ. ಹೊಳ್ಳಿ ಹಿಂಗಾರು ಮಳೆ ಸ್ಟಾರ್ಟ್ ಆದಾಗೂ ಕೂಡ ಗಾಳಿ ಬಂದರೂ ಕೂಡ ಗೊನೆ ಕಟಾವ್ ಆಗ್ಬಿಟ್ಟಿರ್ತೈತೆ. ಕಟಾವಾಗಿರುತ್ತೆ. ಗೊನೆನ ಒಂದು ಗಾಳಿಯಿಂದ ಎಸ್ಕೇಪ್ ಮಾಡಿಸೋದು, ಆಮೇಲೆ ಒಳ್ಳೆ ದರ ಸಿಗೋದು, ಎರಡೂ ಅದಕ್ಕೆ ಕೋಇನ್ಸಿಡೆನ್ಸ್ ಆಗುತ್ತೆ ಸರ್. ಓಕೆ, ಅಂದ್ರೆ ಸರ್ ಈಗ ಮಾರ್ಚ್ ಏಪ್ರಿಲ್ ಮೇ ನಮಗೆ ಮುಂಗಾರು ಮಳೆ ಬೀಳ್ತೈತಿ. ಅವಾಗ ಏನಾಗುತ್ತೆ ಅಂದ್ರೆ ಗಾಳಿ ಇರ್ತೈತಿ. ಅವಾಗ ನಮ್ದು ಗೊನೆ ಸಂಖ್ಯೆ ಇರಂಗಿಲ್ಲ. ಓಕೆ, ಈ ಜೂನ್ ಜುಲೈಯಲ್ಲಿ ಮುಂಗಾರು ಮಳೆ ಬೀಳೋದ್ರಿಂದ ಸ್ಟಾರ್ಟಿಂಗು ಸರ್, ಅವಾಗ ಗೊನೆ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಗೊನೆ ಹಾಕಿ 1-1.5 ತಿಂಗಳಿಗೆ ಬರ್ತೈತಿ ಅದು ಗೊನೆ. ಹಾಗಾಗಿ ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ಬೇಕು. ಆಮೇಲೆ ಸರ್, ಈಗ ನಾವು ರೈತರು ನಮ್ಮ ಕಾಲಮಾನನ ನೋಡ್ಕೋಬೇಕು. ನಮ್ಮ ಚಳಿಗಾಲ ಮಳೆಗಾಲ ಯಾವ ಟೀದರ್ ಇರ್ತೈತಿ ಆ ಸ್ಟಡಿ ಮಾಡೇ ಮಾಡ್ಬೇಕು ಅನ್ನೋದು. ಓಕೆ ಸರ್. ಸರ್, ಈಗ ಈ ಸಣ್ಣ ಮರಿ ಕಂದುಗಳು ಬರ್ತಾವಲ್ಲ ಸರ್, ಇದಕ್ಕೆ ಅದ್ರ ನಿರ್ವಹಣೆ ಹೆಂಗೆ ಮಾಡ್ತೀರಾ ನೀವು? ಅಂದರೆ ಅದಕ್ಕೊಂದು ಇಲ್ಲ ಸರ್, ನಾವು ಪಾಚಿ ಇದು ಮಾಡ್ಕೊಂಡಿದ್ವಿ, ಗುದ್ಲಿ ಟೈಪ್. ಅದನ್ನ ಇದನ್ನ ಮಾಡ್ಬಿಡ್ತೀವಿ, ಕಡ್ದು ಬೇರ್ ಮಟ್ಟ ಕಡ್ದು ತೆಗೆದುಬಿಡ್ತೀರ. ಓಕೆ ಸರ್, ಇದಕ್ಕೆ ಈಗ ಒಂದು ಗೊನೆ ಬೀಳತ್ತಲ್ಲ ಸರ್, ಬೀಳಕ್ಕೆ ಸ್ಟಾರ್ಟ್ ಆದಾಗ ಹೂವು ಓಪನ್ ಆದಾಗ ನೀವು ಯಾವಾಗ ಗಂಡು ಅದು ಮುಂದಿನ ತೆಗಿಯೋದಿದೆಯಾ ಹೆಂಗೆ ಅದು? ಅದನ್ನು ತೆಗೆದು ಸರ್, ಲಾಸ್ಟ್ ಟೈಮು 1 ಎಕರೆ ಆ ಟೈಪ್ ಪ್ಲ್ಯಾನ್ ಮಾಡಿದೆ. ಅದನ್ನ ತೆಗೆದು ಅದಕ್ಕೆ ಇದು ಬರ್ತೈತಿ, ಸಗಣಿ ಒಳಗೆ ರಂಜಕದ ಅಂಶ ಇದು ಮಾಡಿ ಅದು ಗೊನೆಗೆ ಹಿಂಗೆ ಕಟ್ಟಿದ್ರೆ ಇಳುವರಿ ಜಾಸ್ತಿ ಬರ್ತೈತಿ ಅಂತೇಳಿ ಮಾಡಿದೆ. ಅದು ಚೆನ್ನಾಗಿ ಬಂತು ಇಳುವರಿ.
SSP ಮತ್ತು ಸಗಣಿ ಎರಡನ್ನ ಇದು ಮಾಡಿ ಇದಕ್ಕೆ ಗೊನೆಗೆ ಕಟ್ತಾರೆ ಅಲ್ಲಿ ಅದು ಹೂವು ಏನಿರುತ್ತೆ ಅದನ್ನ ಕಟ್ ಮಾಡಿ ಅದಕ್ಕೆ ಕಟ್ತಾರೆ ಸರ್. ಅಲ್ಲಿ ಕಟ್ತೀರಾ? ಓಕೆ. ಅದು ಎಷ್ಟನೇ ತಿಂಗಳು ಯಾವಾಗ ಮಾಡ್ತೀರಾ ಸರ್ ಅದು? ಅಂದರೆ ಅದು ಗೊನೆ ಹಾಕಿ ಪೂರಾ ಚಿಪ್ ಕಳಿಸ್ಬೇಕು ಸರ್. 11ರಿಂದ 12 ಚಿಪ್ ಕಳಿಸಿದ ಮೇಲೆ ಸ್ವಲ್ಪ ಉದ್ದ ಬರ್ತೈತಿ. ಚಿಪ್ ಎಲ್ಲ ತೆಗೆದ್ಮೇಲೆ ಉದ್ದ ಬಂದಾಗ ಕಟ್ ಮಾಡಿ ಮಾಡ್ಬೇಕು. ಮಾಡಿ ತೆಗಿತೀರಾ? ಹಾಂ ಸರ್. ಸರ್ ಈಗ ನೀವು ಎಷ್ಟು ನಿಮ್ಮದು ಒಂದು ಗೊನೆ ಎಷ್ಟು ತೂಗತ್ತೆ ಹೆಂಗೆ ನೀವು ಹೇಳಿದ್ರಿ ಈಗ ಸರ್ ನಮ್ಮದು ಎವರೇಜ್ 12 ಕಿಲೋ 10 ಕಿಲೋ ಅಂತೂ ಬಂದೇ ಬರ್ತದೆ ಸರ್. 1 ಎಕರೆಗೆ ನಾವು ಇಲ್ಲಿ ಮಟ್ಟ ಇಳುವರಿ ತೆಗೆದಿದ್ದು ಅಂದ್ರೆ 10 ಟನ್ನು 11-12 ಟನ್ ಮಟನೂ ಬಂದಿದೆ ಸರ್. ಹಾಂ ಸರ್. ಎಷ್ಟು ಎವರೇಜ್ ದರಕ್ಕೆ ನೀವು ಕೊಡ್ತೀರಾ ಸರ್? ನಾವು ಈಗ ಶ್ರಾವಣ ಮಾಸಕ್ಕೆ ಮಾಡೋದ್ರಿಂದ ನಿಮಗೆ ಶ್ರಾವಣ ಮಾಸಕ್ಕೆ ಸರ್ ಲಾಸ್ಟ್ ಟೈಮ್ ಶ್ರಾವಣ ಮಾಸದಲ್ಲಿ ನಮ್ಗೆ ಸಿಕ್ಕಿದ್ದ ದರ 46 ರೂಪಾಯಿ ಮಟನೂ ಸಿಕ್ಕಿದೆ ಸರ್. ಅದು ಮಾರ್ಕೆಟಿಗೆ ಇನ್ನೂ ನಾವು ಮಾರ್ಕೆಟಿಗೆ ಇನ್ನೂ ಸ್ಟಡಿ ಮಾಡಿ ಮಾರ್ಕೆಟಿಗೆ ಹೋದರೆ 60-70 ರೂಪಾಯಿ ಮಟ ಆಗುತ್ತೆ ಸರ್. ಅಂದರೆ ರೈತರ ಈ ತೋಟದಲ್ಲಂತೂ ನಿಮಗೆ 46 ರೂಪಾಯಿ ಅಂತೂ ಒಳ್ಳೆ ರೇಟ್ ಸಿಗುತ್ತೆ ಸಿಗುತ್ತೆ ಸರ್. ಸರ್ ಕೊನೆಯದಾಗಿ ಸರ್ ಈಗ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ ನೀವು? 1 ಎಕರೆಯಲ್ಲಿ ಇವಾಗ ಎಷ್ಟು ತೆಗೆದಿದ್ದೀರಾ ಸರ್? ನಾವು ಖರ್ಚು ಮಾಡಿದ್ದು ಅಂದ್ರೆ ಸರ 1 ಎಕರೆಗೆ ಏನೇ ಇಲ್ಲ ಅಂದರೂ 1.5 ಲಕ್ಷ ಮಟ ಖರ್ಚು ಮಾಡ್ತೇವೆ ಸರ್ ಪೂರ್ತಿ ಸ್ಟಾರ್ಟಿಂಗಿಂದ ಎಂಡ್ ಮಟ. ಅಂದರೆ ನಮಗೊಂದು 4 ಲಕ್ಷ 4 ಲಕ್ಷ 5 ಲಕ್ಷ ಮಟನೂ ಸಿಕ್ಕಿದೆ ಸರ್. ಅಂದರೆ 3ರಿಂದ 3.5 ಲಕ್ಷಕ್ಕೆ ಏನು ತೊಂದರೆ ಇಲ್ಲ ಸರ್. 3 ಲಕ್ಷಕ್ಕಂತೂ ಏನೂ ತೊಂದರೆ ಇಲ್ಲ, ಏನು ಮೋಸ ಇಲ್ಲ. ಮೋಸ ಇಲ್ಲ. ಅದು ಕರೆಕ್ಟೇ ಸೀಸನೇ ಪ್ಲಾನ್ ಮಾಡಿದ್ರೆ ಮಾತ್ರ. ಹಾಂ ಸರ್. ಅಲ್ಲಿಗೆ ನಮ್ಮ 3 ಲಕ್ಷಕ್ಕೆ ತೊಂದರೆ ಇಲ್ಲ ಸರ್. ಓಕೆ ಸರ್. ಸರ್ ಈಗ ಇದನ್ನೇ ಕೂಳೆ ಬೆಳೆ ಬಿಟ್ಕೊಂಡು ಮುಂದೆ ಬಿಡ್ತೀರಾ? ಬಿಡ್ತೀವಿ ಸರ್. 2 ಕೂಳೆ ಬಿಡ್ತೀವಿ ಸರ್. 2 ಕೂಳೆ ತೆಗಿತೀವಿ. ಅದು ಸ್ವಲ್ಪ ಫಾಸ್ಟಾಗಿ ಬರುತ್ತಲ್ಲ ಸರ್? ಅದು ಏನು? ಅದು ಫಾಸ್ಟಾಗಿ ಬರ್ತದೆ ಸರ್. ಅದು ಶ್ರಾವಣಕ್ಕೆ ಸೀಸನಿಗೆ ಸೀಸನಿಗೆ ಮ್ಯಾಚ್ ಆಗಲ್ಲ ಸರ್. ಆದರೂ ಸ್ವಲ್ಪ ಸೀಸನಿಗೆ ಬರುತ್ತೆ ಸರ್. ಸ್ವಲ್ಪ ಅಂದರೆ ನಿರ್ವಹಣೆ ಅದು ಮತ್ತೆ 9 ತಿಂಗಳು ಆಗ್ಬೇಕಲ್ಲ ಸರ್. ಅದು ಸ್ವಲ್ಪ ಸೀಸನ್ಗೆ ಹತ್ತಿರ ಬರ್ತೈತಿ. ಅರ್ಧ ಸೀಸನ್ ಸಿಗುತ್ತೆ ಸರ್, ಪೂರಾ ಸೀಸನ್ ಸಿಗಲ್ಲ. ಅರ್ಧ ಸೀಸನ್ ಸಿಗುತ್ತೆ, ಪೂರ್ತಿ ಸಿಗಲ್ಲ. ಒಟ್ಟಿನಲ್ಲಿ ನೀವು 2 ಸಲ ಮಾಡೋದ್ರಿಂದ 1ನೇ ಸೀಸನ್ ನಿಮಗೆ ಕರೆಕ್ಟಾಗಿ ನಿಮಗೆ ಒಂದು ಪ್ರಾಪರ್ ಪ್ಲಾನಿಂಗಲ್ಲಿ ಒಂದು 3 2ನೇ ಇಳುವರಿ ಏನು ಸರ್ 1 ಲಕ್ಷ ರೂಪಾಯಿ ಆದಾಯ ಕಮ್ಮಿ ಆಗುತ್ತೆ. ಆದರೆ ನಿರ್ವಹಣೆ ಸಂಖ್ಯೆ ಕಡಿಮೆ ಆಗುತ್ತೆ ಸರ್. ನಾನು ಅದೇ ಹೇಳ್ತಿದ್ದೆ ಸರ್, ಖರ್ಚು ಕೂಡ ನಿಮಗೆ ಕಡಿಮೆ ಆಗುತ್ತೆ. ಯಾಕಂದರೆ ನಿಮಗೆ ನೀವು ಟಿಶ್ಯೂ ಕಲ್ಚರ್ದು ಏನು 26 ರೂಪಾಯಿ ಒಂದು ಗಿಡದ ದುಡ್ಡು ಉಳಿಸ್ತೀರಾ ಒಂದು. ಆಮೇಲೆ ಅದು ಫೀಲ್ಡಲ್ಲೇ ಅದೇ ಗೊಬ್ಬರಕ್ಕೆ ಸೆಟ್ ಆಗಿರೋದು ಸರ್. ನೀರು ಸ್ವಲ್ಪ ಗೊಬ್ಬರ ಕೊಟ್ಟರೆ ನಿಮ್ಗೆ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ ಸರ್. ಓಕೆ ಸರ್. ಈ ರೀತಿ ಮಾಡಿಕೊಂಡು ನೀವು ಒಂದು ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್. ಸರ್ ನೀವು ನಮಗೆ ಇಷ್ಟೊತ್ತು ಅಡಿಕೆಯಲ್ಲಿ ಒಂದು ಅಂತರ ಬೆಳೆಯಾಗಿ ಏಲಕ್ಕಿ ಬಾಳೆನ ಯಾವ ರೀತಿ ಬೆಳೆದ್ರಿ, ಆಮೇಲೆ ಪಕ್ಕಾ ಪ್ಲಾನಿಂಗ್ ಮಾಡಿದ್ರೆ ಇದರಲ್ಲೂ ಕೂಡ ಒಂದು ಉತ್ತಮವಾದ ಲಾಭ ತಕ್ಕೋಬೋದು ಅನ್ನೋ ಎಲ್ಲ ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ತಮಗೂ ಕೂಡ ಧನ್ಯವಾದ ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ರಾಜೀವ್ ಶಿವಪ್ಪ ದಾನಪ್ಪನವರು ಈ ಅಡಿಕೆಯಲ್ಲಿ ಒಂದು ಅಂತರ ಬೆಳೆಯಾಗಿ ಬೆಳೆದಿರುವಂಥ ಬಾಳೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ನಾನೇನಕ್ಕೆ ಬಾಳೆ ಬೆಳೆಯನ್ನೇ ಆಯ್ಕೆ ಮಾಡಿಕೊಂಡೆ ಅಂತರ ಬೆಳೆಯಾಗಿ, ಆಮೇಲೆ ಏಲಕ್ಕಿ ಬಾಳೆಯನ್ನೇ ಏನಕ್ಕೆ ಆಯ್ಕೆ ಮಾಡಿಕೊಂಡೆ, ಯಾವ ಸೀಸನಲ್ಲಿ ರೈತರು ನಾಟಿ ಮಾಡಿದ್ರೆ ಇದಕ್ಕೆ ಒಂದು ಉತ್ತಮವಾದ ಆರ್ಥಿಕವಾದ ಲಾಭ ಪಡೆದುಕೊಳ್ಬೋದು, ಅದಲ್ಲದೆ ಇದರಲ್ಲಿ ಒಂದು ರೋಗ ಕೀಟಗಳ ಸಮಸ್ಯೆ ಏನು, ಇದಕ್ಕೆ ಒಂದು ಗೊಬ್ಬರದ ನಿರ್ವಹಣೆ ಹೇಗೆ, ಮತ್ತು ಇಲ್ಲಿ ಮಾರುಕಟ್ಟೆ ಅಂತ ಬಂದಾಗ ಇವರು ಇಲ್ಲಿ ಯಾವ್ಯಾವ ಸುತ್ತಮುತ್ತ ಭಾಗದಲ್ಲಿ ಇವ್ರಿಗೆ ಮಾರುಕಟ್ಟೆ ಅನುಕೂಲ ಆಗುತ್ತೆ ಅನ್ನುವ ಎಲ್ಲ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮದಿಂದ ತಮಗೆ ಒಂದು ಉಪಯುಕ್ತ ಮಾಹಿತಿ ದೊರಕಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರಗಳು.